ಮಗಳೇ, ಓ ಮಗಳೇ, ಮಗಳೇ, ಅಮ್ಮ ನೋಡು ಮಗಳೇ, ಎಲ್ಲ ಕಬಾಬು ಬಿರಿಯಾನಿ ಎಲ್ಲಾನು ರೆಡಿ ಆಗೈತೆ. ಅವ್ರಿಗೆ ಫೋನ್ ಮಾಡಿ ಸರ್ ನಾ ಬಾ ಅಂತ ಹೇಳು. ಇನ್ನೇನಾರ ಮಾಡ್ಬೇಕಾದ್ರೆ ಹೇಳವ, ಮಾಡ್ತೀನಿ. ನೀವೆಲ್ಲ ಕುಂತ್ಕೊಂಡು ಊಟ ಮಾಡ್ಬಿಟ್ರೆ ನಂಗೆ ನೋಡಪ್ಪ ಹೊಸಿ ಸಮಾಧಾನ ಆಯ್ತದೆ. ಹ್ಞೂ ಕಣಮ್ಮ, ಅವ್ರಿಗೆ ಫೋನ್ ಮಾಡ್ಬಿಟ್ಟು ಕರಿತೀನಿ. ಏನು ಬೇಡ ಸಾಕು ಹೇಳಿ, ಇಷ್ಟು ಮಾಡಿದೀವಲ್ಲ. ಇನ್ನೇನು ಕಬಾಬು ಬಿರಿಯಾನಿ ಮೊಸರು ಬಜ್ಜಿ ಎಲ್ಲ ರೆಡಿ ಆಗೈತಲ್ಲ ಬಿಡು, ಹೆಂಗೊನ್ವೆ ತಿನ್ಕೋತಾರೆ ಬಂದು. ಇವತ್ತು ಎಲ್ಲರಿಗೂ ಪಾರ್ಟಿ, ನನ್ನ ಮದುವೆ ಪಾರ್ಟಿ. ಎಲ್ಲರೂ ಸುಮ್ಕೇನಿಯ ಅಯ್ಯೋ ಪಾರ್ಟಿ 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 ಅಂತಿದ್ರು. ಇವತ್ತು ಕೊಟ್ರೆ ಮುಗೀತದೆ. ನಮ್ಮತ್ತೆ ನೋಡು ರುಕ್ಕಬೇಕು ಕಣಮ್ಮ. ಇರು, ಎಲ್ಲರಿಗೂ ಫೋನ್ ಮಾಡ್ಬಿಟ್ಟು ಕರಿತೀನಿ. ಕರಿ. ಅಯ್ಯೋ ಬಿರಿಯಾನಿ ಘಮ ಅಂತುನ್ವೆ ನೋಡ್ಬಾರೆ, ಘಮ 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 ಅಂತ ಐತೆ. ಓಹೋ ಏನಮ್ಮೋ ಇಷ್ಟು ಚಂದಾಗ ಮಾಡಿದ್ಯಾ. ಬಾಯಿಗೆ ಈಗಲೇ ಬಾಸ್ಕೊಂಡ್ ತಿನ್ಬಿಡ್ಬೇಕು ಅನ್ನಿಸ್ತದೆ. ಸೂಪರ್ ಆಗೈತೆ. ಬಿಡು, ಬಿಸಿ ಆರೋಗಕ್ಕಿಂತ ಮುಂಚೆ ಸರ್ನ ಬಾ ಅಂತ ಹೇಳ್ಬಿಟ್ಟು ಫೋನ್ ಹಾಕ್ತೀನಿ. ಜಯಮ್ಮಕ್ಕ, ರಾಧಕ್ಕ, ಪೊದ್ದಕ್ಕ ಅವ್ರು ಬರ್ತಾರೆ. ಅವ್ರ ಗಂಡುಗಳಿಗೆ ಹೇಳ್ತೀನಿ, ಬಂದ್ರೆ ಬರ್ಲಿ, ಇಲ್ಲಾಂದ್ರೆ ಬೇಡ. ಬಿಸಿ ಆರೋಯ್ತದಿರು ಮುಚ್ಚನ. ಹೋಗೋಗು, ಸರ್ನ ಕರೆದ್ಬಿಟ್ಟು ಬಾ ಹೋಗು. ಅಂದ್ರೆ ಕುಂತ್ಕೊ ಬರ್ರಿ, ಇನ್ನೇನು ಎಲ್ರೂ ಬರ್ತಾರೆ. ಊಟ ಮಾಡ್ತಾರೆ. ನೀವು ಅಷ್ಟೊತ್ತು ಊಟ ಮಾಡ್ಕೊಂಡು ಹೋಗಿರಂತ ಬರ್ರಿ. ಬಿರಿಯಾನಿ ಕಬಾಬು ಎಲ್ಲನೂ ತಿನ್ಕೊಂಡು ಹೋಗಿರಂತ ಕುಂತ್ಕೊಳ್ಳಿ. ಏ ಬ್ಯಾಡತ್ತೆ, ಪಾಪ ಅವರೆಲ್ಲ ಬಂದ್ಬಿಟ್ಟು ಗೆಸ್ಟ್ ಎಲ್ಲ ತಿನ್ಕೊಂಡು ಹೋಗ್ಲಿ, ಆಮೇಕಿಂದ ತಿಂತೀನಿ. ಏನತ್ತೆ ಹಿಂಗ್ ಗಮ್ಗುಡಿಸ್ತಾ ಇದ್ದೀರಾ? ಅಯ್ಯೋ ಮತ್ತೆ ನಾನು ಸುಮ್ಕೇನೇನು ಗಮ್ಗುಡ್ಸೋದು ಅಂತ ಹೇಳಿದ್ರೆ, ನಾನು ಈ ಚಿಕನ್ನು ಮಟನ್ನು ಮಾಡೋದ್ರಗಳು ಅಂದ್ರೆ ಎತ್ತಿದ ಕೈ ನಾನಂತೂ ಗೊತ್ತಾ. ಎಲ್ಲ ಫಂಕ್ಷನ್ಗಳಿಗೂ ಹೋಗಿ ನಾನೇನೇ ಮಾಡೋದು, ಅಷ್ಟು ಸಣ್ಣದಾಗಿ ಮಾಡ್ತೀನಿ ನಾನಂತೂ. ನನಗಂತೂ ಬಾಯಾಗ ನೀರು ಬತ್ತೈತೆ. ಸರಿಯತ್ತೆ, ಅವರೆಲ್ಲ ಫಸ್ಟ್ ಬಂದು ತಿಂದ್ಬಿಟ್ಟು ಹೋಗ್ಲಿ, ಆಮೇಕಿಂದ ನಾವು ಕುಂತ್ಕೋತೀವಿ. ಪಂಕ್ತಿಗೆ ಒಂದೇ ಕಿತ್ತಾನೆ ನೀಯ. ಸರಿ ಹೇಳಿ ಅಂದ್ರೆ ಆಯ್ತು. ಪದ್ದಿ, ಲೇ ಪದ್ದಿ, ಇವಳು ಎಲ್ಲೋದ್ಲಪ್ಪ ಇವಳು. ಪದ್ದಿ, ಓ ಜಯಮ್ಮ ಹೊರಟು ಬಂದ. ಆವಾಗಿಂದ ಪ್ರಿಯಾ 2-3 ಕಿತ ಫೋನ್ ಹಾಕೈತೆ, ಇನ್ನೂ ಬರಲ್ವೇ ಅಂತ ಹೇಳ್ಬಿಟ್ಟು. ನೀನೇ ಹೇಳು, ಏನ್ ಮಾಡ್ತೀಗ. ಅದಕ್ಕೆ ಸರ್ನ ರೆಡಿ ಆಗ್ಬಿಟ್ಟು ಸರ್ನ ಬಂದ್ಬಿಟ್ಟೆ. ನನಗೂ ಒಂದು 3-4 ಕಿತ ಫೋನ್ ಹಾಕಿದ್ಲು. ನಮ್ದು ಕೆಲಸ ಇತ್ತು, ಅಡುಗೆ ಮನೆಗೆ ಎಲ್ಲಾನು ಕ್ಲೀನ್ ಮಾಡ್ತಿದ್ವಿ, ಅದಕ್ಕೆ ಲೇಟ್ ಆಯ್ತು. ಬಾಕ ಬಿಸಿ ಆರೋಯ್ತದೆ ಅಂತ ಹೇಳ್ಬಿಟ್ಟು ಹೋಗ್ತಾವಳು ಸುಮ್ಕೇನಿಯ ಫೋನ್ ಮಾಡಿ. ಈಗ ಸರಿ ಹೋಗ್ಬಿಟ್ಟು ತಿನ್ಕೊಂಬಿಟ್ಟು ನೆಮ್ಮದಿಗೆ ಬರೋಣ ಬಾ. ಏನೋ ಕಬಾಬು ಬಿರಿಯಾನಿ ಎಲ್ಲ ಮಾಡೋರಂತೆ. ಅಬ್ಬಬ್ಬಾ, ಬಾಯಾಗ ನೀರು ಬತ್ತೈತೆ. ಪದ್ದು, ನಾನು ಅವ್ರ ಮನೆಗೆಲ್ಲ ಬರಲ್ಲ, ನೀನೇನಿಯ ಹೋಗ್ಬಿಟ್ ಬಾ. ಅಕ್ಕ, ಎದ್ರುಕೊಂಡು ಕುಂತ್ಕೊಂಡ್ರೆ ಹಿಂಗೆ ನಮ್ಮ ಜನ ಎದುರಿಸ್ತಾನೆ ಇರ್ತಾರೆ. ಯಾಕೆ ಆ ಮನೆಯಾಳಿ ಭದ್ರಮ್ಮನ ಮಗಳು ನಮ್ಮ ಮನೆಗೆ ಮಾನ ಮರುವದಿ ಬಿಟ್ಬಿಟ್ಟು 3 ಬಿಟ್ಬಿಟ್ಟು ಯಾವಾಗೂ ಬರೋದಿಲ್ವಾ? ಯಾವಾಗೂ ಬತ್ತಾನೇ ಇತ್ತಾಳೆ ತಾನೆ. ಮಾನ ಮರುವದಿ ಎಲ್ಲನೂ ಬಿಟ್ಬಿಟ್ಟು ಅಂತಂದ್ರೆ ನೀನು ಬಂದ್ರೆ ಏನಾಯ್ತದೆ? ಅಲ್ಲಿ ನಿನ್ನ ತಂಗಿ ಇರೋದು, ಸರಿನಾ? ನಿನ್ನ ತಂಗಿ ಅಂತ ನಿನಗುನ್ವೇ ಗೊತ್ತು ನೋಡು. ನಿನ್ನಿಂದನೇ ನಾವೆಲ್ಲ ಪರಿಚಯ ಆಗಿರೋದು. ನೀ ಸುಮ್ಕೆ ಏನಿಯ ಬಾ. ಅವಳು ಬದ್ರಿ ಏನಾರ ಮಾತಾಡ್ಲಿ, ಅವಳಿಗೆ ಹಂಗೇನೆ ಗ್ರಾಚಾರ ಬಿಡ್ಸಕ್ಕಿಲ್ವ ನಾನು? ನೋಡು, ಬಿರಿಯಾನಿ ಕಬಾಬು ಅನ್ಸ್ಕೊಂಡ್ರೆ ಬಾಯಿಗೆ ನೀರು ಬತ್ತೈತೆ. ಸುಮ್ಕೆ ನನ್ನ ಮಾತು ಕೇಳಿ ಬಾಕ. ಮನೆಯಾಗೆ ಮಾಡ್ಕೊಂಡು ತಿನ್ಬೋದಿತ್ತು. ಏನಿಲ್ಲ, ನಿನ್ ಮನೆಯಾಗೂ ಮಾಡ್ಕೊಂಡು ತಿನ್ನೋದು ಬೇಡ, ಏನೂ ಬೇಡ. ಸುಮ್ಕೇನಿಯ ನೋಡಿ ನೀನು. ಅಯ್ಯೋ ನೀನ್ ಸುಮ್ನೆ ಬಾ ನೀನು. ಬಾಮ ಓದು ರಾಧಾ, ಬರ್ರಿ ಕುಂತ್ಕೊಬರ್ರಿ. ನಿಮ್ಗೋಸ್ಕರ ಏನಿ ಅವಾಗಿಂದ ಕಾಯ್ತಾ ಇದ್ದೆ. ಕುಂತ್ಕೊಳ್ಳಿ ಎಲ್ಲ ಒಟ್ಟಿಗೆ ಏನಿಯ ತಿನ್ನಣ. ಚಿಕ್ಕಮ್ಮ ಚೆನ್ನಾಗಿದ್ದೀರಾ? ಕಣವ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ಯಾ? ಚಿಕ್ಕಮ್ಮ ಚೆನ್ನಾಗಿದ್ದೀನಿ. ಸರಿ ಅಕ್ಕ, ಕುಂತ್ಕೊಳ್ಳಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಕುಂತ್ಕೊಳ್ಳಿ, ಹೊಟ್ಟೆ ತುಂಬಾ ತಿನ್ಬೇಕು ನೀವು. ಕುತ್ಕೊಳ್ಳಿ. ನೋಡಿ, ನಿಮ್ಮ ಮನೆ ಅಂತ ಅನ್ಕೊಳ್ಳಿ, ಸರಿನಾ? ಹೊಟ್ಟೆ ತುಂಬಾ ತಿನ್ಬೇಕು ನೀವು. ಆಮೇಲೆ ಅಯ್ಯೋ ಬಿಡಪ್ಪ, ಬ್ಯಾರ ಮನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ಬಿಟ್ಟಿರ. ನಾವಂಗ ಅನ್ಕೊಳಂಗಿದ್ರೆ ಬೆಳಗ್ಗೆಯಿಂದ ಹೊಟ್ಟೆ ಖಾಲಿ ಇಕ್ಕೊಂಡ್ಬಿಟ್ಟು ಬರ್ತಾ ಇದ್ನ ನಾನಂತೂ. ಹೊಟ್ಟೆ ಎಲ್ಲ ಫುಲ್ಲು ಖಾಲಿ ಇಕ್ಕೊಂಡ್ಬಿಟ್ಟು ಬರ್ತಾ ಇದೀನಿ. ಯಾಕೇಳಿ, ಹೊಟ್ಟೆ ತುಂಬಾ ಇಲ್ಲಿ ತಿನ್ಬೇಕು ಚೆನ್ನಾಗಿ ಅಂತ ಹೇಳ್ಬಿಟ್ಟು. ಅಕ್ಕ, ನಿಮ್ಮ ಮನೆ ನೀವೇ ಬಡಿಸ್ಕೊಂಡು ನೀವೇ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬಾ ತಿನ್ರಿ, ಸರಿನಾ? ಇಷ್ಟೇ ಜನಕ್ಕೆ ನಾನು ಕರೆದಿಲ್ಲ, ಶಾನೆ ಜನಕ್ಕೇನು ಕರೆದಿಲ್ಲ. ಇನ್ನು ನಮ್ಮ ಮನೆ ಕೆಲಸದವ್ರು ಅವರು ಇರಲ್ಲ ಎತ್ತರಲ್ಲ, ಅವ್ರಿಗೆ ಆಮೇಕಿಂತ ಕೊಟ್ಟರಾಯ್ತು. ನೀವು ತಿನ್ರಿ, ನೀವು ಹೊಟ್ಟೆ ತುಂಬಾ ತಿನ್ರಿ ನೀವು. ಅವ ಬಿರಿಯಾನಿ ಕಬಾಬು ಎರಡೂ ಸಖತ್ ಗಮ್ ಕೊಡ್ತೈತೆ. ನನಗಂತೂ ಭಾಳ ಇಷ್ಟ ಆಯ್ತಪ್ಪ. ಆಂಟಿ, ನೀವು ಸೂಪರಾಗಿ ಮಾಡ್ತೀರಾ ನೋಡಿ. ನೀವು ಹೊಸ ದಿನ ಪಾರ್ಟಿನಾಗ ನೀವು ಇಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ಗೊತ್ತಿದ್ರೆ ನಿಮ್ಮನ್ನೇನೇ ಕರೆಸ್ತಾ ಇದ್ದೆ ನಾನಂತಂದ್ರೆ. ಏನು ಟೇಸ್ಟಾಗಿ ಮಾಡ್ತಾ ಇದ್ದೀರಾ, ಸೂಪರಾಗಿ ಮಾಡ್ತಿದ್ದೀರಾ. ಅಕ್ಕ, ನೀರು ತಗೊಳ್ಳಿ. ನೋಡಿ, ಸಂಕೋಚ ಪಟ್ಕೋಬೇಡಿ, ಎಲ್ಲರೂ ತಿನ್ರಿ, ಸರಿನಾ? ಇನ್ನು ನಿಮ್ಗೆ ಏನೇನು ಬೇಕೋ ಎಲ್ಲನೂ ಕೇಳಿ, ಎಲ್ಲನೂ ರೆಡಿ ಮಾಡಿಸ್ಬಿಟ್ಟು ನೀಟಾಗಿ ತಗೊಬಿಟ್ಟು ಬರ್ತೀನಿ. ಇಲ್ಲ ಸಾಲ್ಕ ಬಂತಂದ್ರೆ ಬೇಕಾದ್ರೆ ಹೋಟ್ಲಿಗೆ ಹೋಗ್ಬಿಟ್ಟು ಕಡಿಸ್ಕೊಂಡ್ಬಿಟ್ಟು ಬರ್ತೀನಿ. ಬಂದಿದ್ದೀರಿ ನಮ್ಮ ಮನೆಗೆ, ನನ್ನ ಮದುವೆ ಊಟ ಅಂತೂ ನಿಮ್ಗೆ ಹಾಕ್ಸೋಕ್ಕಾಗಲಿಲ್ಲ. ನಮ್ಮ ಮದುವೆ ಊಟವ, ಅದಕ್ಕೆ ಬಿರಿಯಾನಿ ಊಟ ಹಾಕಿಸ್ತಾ ಇದ್ದೀನಿ. ಹೆಂಗೋ ಬಿಡಪ್ಪ, ಮದುವೆಗಂತೂ ಕರೀಲಿಲ್ಲ ಅಂದ್ರೂ ಪರವಾಗಿಲ್ಲ. ಹೆಂಗೋ ಬಿರಿಯಾನಿ ಊಟನಾದ್ರೂ ಹಾಕಿಸ್ತಾ ಇದೆಯಲ್ಲ ನಮ್ಮ ಪುಣ್ಯಕ್ಕೆ. ಏನಿಲ್ಲ, ಮದುವೆ ಊಟ ಅರ್ಜೆಂಟಾಗಿ ಆಯ್ತಲ್ಲ, ಮದುವೆ ಊಟನ ಹಾಕ್ಸೋಕ್ಕಾಗಲಿಲ್ಲ. ನೀವು ತಿನ್ನಿ, ಏನಾದರೂ ಬೇಕಾದ್ರೆ ನಾನು ಬಡಿಸ್ತೀನಿ, ಆರಾಮಾಗಿ ತಿನ್ನಿ. ಯಪ್ಪ, ಏನೇ ಪ್ರಿಯಾ, ಎಂತ ಒಳ್ಳೆ ಗಂಡನೇ ನಿನ್ ಗಂಡ. ನನ್ನ ಗಂಡನವನೇ ದಂಡ ಪಿಂಡ. ನನ್ನ ಗಂಡ 10 ಪೈಸೆ ಪ್ರಯೋಜನಕ್ಕೆ ಇಲ್ದಿರ ನನ್ನ ಗಂಡ. ನೋಡಿ ನಿನ್ ಗಂಡ ಊಟ ಬಡಿಸ್ತೀನಿ ಅಂತಾನೆ, ನೀರು ಎತ್ಕೊಬಿಟ್ಟು ಬಂದು ಕೊಡ್ತಾನೆ. ಇಂಥ ಗಂಡನ ಪಡಿಯಕ್ಕೆ ನೀನು ಪುಣ್ಯ ಮಾಡಿದಿ ಕತಕ ನೋಡು. ಅಬ್ಬಬ್ಬ, ಎಲ್ಲಾರ್ಗು ಇಂಥ ಗಂಡ ನೀನೇ ಸಿಕ್ಬಿಟ್ರೆ ಪುಣ್ಯ ನಮ್ಮ ಪುಣ್ಯಗಳು. ಇಂಥವ್ರೆಲ್ಲ ಎಲ್ಲಿ ಸಿಗ್ತಾರೆ ಹೇಳು? ಅದಕ್ಕೆ ಅಲ್ವಾ ನಾನು ಮದುವೆ ಮಾಡ್ಕೊಂಡಿರ್ದಿ ಇವ್ರನ್ನ. ಅಯ್ಯೋ ಏನ್ ನಡೀತೈತೆ ಮನೆಯಾಗೆ?
ಏನ್ ಮಾಡ್ತಿದ್ದೀರಾ ಮನಿಯಾಳಿಗಳ ಎಲ್ಲ ಕುಂತ್ಕೊಂಡು? ಲೇ ಮನಿಯಾಳಿ ಏನೇ ಇವ್ರನ್ನೆಲ್ಲ ಕರೆಸ್ಬಿಟ್ಟು ಏನ್ಲೇ ಹಿಂಗ್ ಮಾಡ್ತಾ ಇದ್ದೀಗ ನೀನು? ಹಾ ಲೋ ಮಗನೇ ನೀನೇನ್ಲ ಇವ್ರ ಜೊತೆ ಕಿಸ್ಕೊಂಡು ನಿಂತ್ಕೊಂಡಿದ್ದೀಗಲ್ವೇನ್ಲ? ಇವ್ರಿಗೆ ಗೊತ್ತಿಲ್ವೇನ ಇವ್ರು ನಮ್ ಕಂಡ್ರೆ ನಮ್ಗೆ ಆಗಕ್ಕಿಲ್ಲ ಅಂತ? ಏನ್ಲ ನಡೀತಾ ಇತ್ತು ಮನಿಯಾಗೆ? ಅತ್ತೆ ಯಾಕತ್ತೆ ಇಷ್ಟೊಂದು ಹೊಟ್ಟೆ ಹೊರ್ಕಂತೀರಾ? ಇವರೆಲ್ಲ ನನ್ನ ಫ್ರೆಂಡ್ಸ್ ಇದ್ದಂಗೆ, ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಇದ್ದಂಗೆ. ಅದಕ್ಕೆ ಏನೇ ಕರೆದ್ಬಿಟ್ಟು ಬೀಗ್ರೂಟ ಅಂತೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇಷ್ಟೇ ಜನಕ್ಕಾದ್ರೂ ಊಟ ಹಾಕೋಣ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಬಿರಿಯಾನಿ ಊಟನ ಹಾಕಿಸ್ತಾ ಇದ್ದೀನಿ ಕಣತ್ತೆ. ಬನ್ನಿ ಅತ್ತೆ, ನೀವು ಕುಂತ್ಕೊಂಡು ನಮ್ಮ ಜೊತೆ ಜಾಯಿನ್ ಆಗ್ಬಿಟ್ಟು ತಿನ್ನಿವ್ರಂತೆ. ಎಷ್ಟು ಚೆನ್ನಾಗೈತೆ ಗೊತ್ತಾ ಅತ್ತೆ ನಮ್ಮ ಅಮ್ಮ ಮಾಡಿರೋ ಬಿರಿಯಾನಿ. ಅಬ್ಬಬ್ಬಬ್ಬಾ ಈಗಲೂ ಚಪ್ಪರ್ಸ್ಕೊಂಡು ತಿಂತಾ ಇದೀವಿ ನಾವು. ಬನ್ನಿ ಅತ್ತೆ, ಬನ್ನಿ ಬನ್ನಿ ತಿನ್ ಬನ್ನಿ. ಅಮ್ಮ ಅತ್ತೆ ಮಾತ್ರ ಬಿರಿಯಾನಿನ ಸೂಪರ್ ಆಗಿ ಮಾಡೈತೆ. ಕಬಾಬ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡ್ಬಿಟ್ಟೈತೆ ಕಬಾಬು ಎಲ್ಲನೂ. ಮಲಯಾಳ ನನ್ನ ಮಗನೇ ಮಾನ ಮರುವುದಿಲ್ವೇನಲ್ಲ ನಿಂಗೆ? ನಿನ್ಗೆ ಎಲ್ಲ ಬಂದಿರೋ ದೊಡ್ಡಪ್ಪತ್ತು ದೊಡ್ಡರೋಗ ನಿಂಗೆ ಏನಾರ ದೊಡ್ಡರೋಗ ಬಂದೈತಲ್ಲ ನಿಂಗೆ? ಯಾಕೆ ಹಿಂಗೆ ಮಾಡ್ತಾ ಇದೀಗ ನೀನಂತೂ ಹೊಟ್ಟೆ ಉರ್ಸಕ್ಕೆ ಅಂತಾನೆ ನೀ? ಇವ್ರು ಯಾರನ್ನ ಕಂಡ್ರು ನನಗೆ ಆಗೋದಿಲ್ಲ. ಆದ್ರೂ ಇವ್ರನ್ನ ಎಲ್ಲರೂ ಕರ್ಕೊಂಬಿಟ್ಟು ಬಂದ್ಬಿಟ್ಟು ಏನು ಲವರೆ ಮಾಡ್ತಾ ಇದೀಗ ಇಲ್ಲಿ ನೀನು? ಲೋಪರ್ ಬಡ್ಡಿ ನೀನು. ನನಗಂತೂ ನಿನ್ನ ಮ್ಯಾಲ ಹಂಗೆ ನಿನಗೆ ಕುತ್ತಿಗೆ ಬಂದ್ಬಿಟ್ಟೈತೆ ಪಾಪ ಮಾತ್ರನೂ. ನಿಂಗೇನ ಬಂದಿರೋ ದೊಡ್ಡಪ್ಪತ್ ನನ್ನ ಮಗನೇ ನಿಂಗೆ, ದೊಡ್ಡ ಲೋಪರ್ ನನ್ನ ಮಗನೇ ನಿನಗೆ. ಯಾಕಡೆ ತಗೊಂಡು ಹಾಕ್ಬೇಕು ನಿನ್ಗಂತೂ ಇಂಥ ಕೆಲಸ ಮಾಡಕ್ಕೆ ನಿಂಗೆ ಮಾನ ಮರುವುದಿಲ್ವೇನಲ್ಲ ನಿನಗೆ? ಇವರೆಲ್ಲ ನಮ್ಗೆ ಆಗಲ್ಲ ಅಂತ ಗೊತ್ತಿದ್ರು ಕರ್ಸ್ಬಿಟ್ಟಿದ್ಯಲ್ಲ. ಇವಳು ಬಿಕ್ರಿಗೆಲ್ಲ ಕಾಯ್ತಿರಲ್ವಾ? ಈ ಬಿಕ್ರಿಗೂ ಎಲ್ಲ ಗೊತ್ತು ನನಗೆ ಇವ್ರನ್ನ ಕಂಡ್ರೆ ಆಗಲ್ಲ ಅಂತ. ಅದಕ್ಕೆ ನೀಯ ಬೇಕಂತಾನೆ ನೀಯ ಕರ್ಕೊಂಬಿಟ್ಟು ಬಂದ್ಬಿಟ್ಟು ಯಾರಿಗೂ ಊಟಕ್ಕೆ ಹಾಕ್ತಾವಳೆ. ಇದನ್ನೇನು ಧರ್ಮಛತ್ರ ಅಂತ ಅನ್ಕೊಂಬಿಟ್ಟವಳ? ರೀ ನಿಮ್ಮ ಅಮ್ಮ ಈಗಲಾಗ್ಲೂ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಹೊಗೆ ಹಾಕ್ಸ್ಕೊಳಂಗೈತೆ. ಉರ್ಕೊಂಡು ಹೋಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಬರ್ರಿ. ಇಷ್ಟೊಂದು ಉರ್ಕೊಳ್ಳೋದು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಗೊತ್ತಿಲ್ಲ. ಕೈಲಾಗಿದ್ದಾರೆ ಮೈಯೆಲ್ಲ ಪರಿಸ್ಕೊಂಡ್ರಂತೆ ಅನ್ನಂಗೆ ಅಲ್ಲ. ನಾವೇನಾರ ಇವಮ್ಮನ ಮನೆಗೆ ಬಂದಿದೀವ? ನಾವು ಬಂದಿರೋದು ಏನಿದ್ರು ಪ್ರಿಯಾ ಮನೆಗೆ. ಪ್ರಿಯನ್ ಗಂಡ ಕರೆದಿರೋದಕ್ಕೆ ಏನಿಗೆ ನಾವಂತೂ ಬಂದಿರೋದು. ಬಿಟ್ಬಿಟ್ಟು ನಮ್ಗೇನಾರು ಕಂಡರ ಮನೆಗೆ ತಿನ್ನಕ್ಕೆ ನಮ್ಗೇನು ದೊರ್ದ? ನಮ್ಗೇನು ಗೊತ್ತಿಲ್ಲದಂಗೆ ಬಂದಿದೀವ? ಅಯ್ಯೋ ಏನಪ್ಪ ನಿಮ್ಮ ಅಮ್ಮ ಹಿಂಗೆ ಮಾತಾಡ್ತದೆ? ಆದ್ರೂ ನೀನು ನೊಕ್ಕೊಂಡು ಸುಮ್ಕೆ ನಿಂತ್ಕೊಂಡಿದ್ದೀಗಲ್ಲ ಉಗ್ಗೆದ್ ಬಿಟ್ಬಿಟ್ಟು. ಅಲ್ಲ ಉಣ್ಣ ಕರೆದ್ಬಿಟ್ಟು ಯಾರಾದ್ರೂ ಹಿಂಗೆಲ್ಲನೂ ಬೈದಾಡ್ತಾರ? ಯಪ್ಪ ನಮ್ಮ ಕಡೆ ಹಿಂಗೆ ಬೈದಾಡ್ಬಿಟ್ರೆ ಅಂತೂ ನಮ್ಮ ಕಡೆ ಇನ್ನೊಂದು ಯಾರು ಉಣ್ಣಕ್ಕೆ ಏನಿಯ ಬರೋಕ್ಕಿಲ್ಲ ಬಿಡು. ಅಮ್ಮ ಊಟ ಮಾಡ್ಬೇಕಾರೆ ಏನಮ್ಮ ನಿನ್ನ ಮಾತು? ಎಲ್ಲರೂ ಊಟ ಮಾಡ್ತಾವ್ರೆ, ನೀನು ತಲೆ ಕೆಟ್ಬಿಟ್ಟು ಮಾತಾಡ್ತಾ ಇದೀಯನಮ್ಮ. ಎಲ್ಲರೂ ಊಟ ಮಾಡೋ ಟೈಮಾಗ ನಿಂಗೆ ತಲೆಗಿಲೆ ಕೆಟ್ಬಿಟ್ಟೈತೇನಮ್ಮ? ಯಾಕೆ ಹಿಂಗೆಲ್ಲನೂ ಮಾತಾಡ್ತಾ ಇದೀಗ ನೀನು? ಮುರ್ವಾದಿ ಬಿಟ್ಬಿಟ್ಟು ಸುಮ್ಕೆನೆಯ ಅವ್ರು ತಿನ್ಲಿ ಹೋಗಮ್ಮ ನೀನು. ನಿಂಗೆ ಅಷ್ಟೊಂದು ನಿನಗೆ ಆಸೆ ಇದ್ರೆ ನಿನ್ನ ಫ್ರೆಂಡ್ಸ್ಗೂ ಕರ್ಕೊಂಬಿಟ್ಟು ಬಂದು ಹಾಕ್ಸು. ಬೇಡ ಅಂತಂದವ್ರು ಯಾರು? ಇದ್ಯಾಕೆ ಹಿಂಗಾಡ್ತಾ ಇದೀಗ ನೀನಂತೂ ತಲೆ ಕೆಟ್ಟೊಳಂಗೆ? ಹೋಗಮ್ಮ ಸುಮ್ಕೆನೆಯ ಹೋಗಮ್ಮ. ಅಯ್ಯೋ ನಿನಗೆ ನಿಜ ನಂಗೆ ಬೇಜಾರು ಮಾಡ್ತೀಯ ಕಣಮ್ಮ ನೀನಂತೂ. ಏನಾಗೈತಮ್ಮ ನಿನಗೆ ಹಿಂಗಾಡಕ್ಕೆ? ಎಲ್ಲ ಅಂತ ಇದೀಗ ಇವ್ರನ್ನೆಲ್ಲ ಕರೆದ್ಬಿಟ್ಟು ಊಟಕ್ಕೆ ಆಗಿದ್ಯಾ? ನಿಂಗೆ ಮಾನ ಮರೋದಿಲ್ದಿರು ಈಗ ನೋಡ್ರೆ ನನ್ನನ್ನೇ ಬೈದಾಡ್ತಾ ಇದೀಗ ನೀನಂತೂ. ನಂದೇ ತೆಪ್ಪು ನಂಗೆ ಬೈದಾಡ್ತಾ ಇದೀಗ. ಅಯ್ಯ ಅದು ಎಂಥ ಜನ ಅಂತ ಇದ್ರಾಗ ಏನೇ ಗೊತ್ತಾಯ್ತದೆ. ನಾನು ಏನೋ ಅನ್ಕೊಂಡಿದ್ದೆ ಕೊಂಜೂಸ್ ಜನ. ಅಲ್ಲ ಎರಡೊತ್ತು ಊಟ ಹಾಕಕ್ಕೆ ಯೋಗ್ಯತೆ ಇಲ್ಲ. 3 ಜನ ಬಂದವ್ರು ಅಷ್ಟೇನಿಯ? ಏನು 50,000 ಜನ ಬಂದವ್ರೆ. 3 ಜನ ಬಂದಿರೋರ್ಗೆ ಊಟ ಹಾಕಕ್ಕೆ ಯೋಗ್ಯತೆ ಇಲ್ಲ ಅಳಿ ಅಂದ್ರೆ ಹಿಂಗಾದ್ರೆ ನಾವು ಮನೆಗೆ ಬರೋದಿಲ್ಲ ಅಷ್ಟೇನಿಯ. ಶಾನೆ ಬೇಜಾರಾಯ್ತದೆ ನಮ್ಗಂತೂ. ಹಬ್ಬಬ್ಬ ಹರಡು ಬಂದಿರೋರೆಲ್ಲ ಬೇಜಾರು ಮಾಡ್ಕೊಂಡು ಎದ್ದೊಳಕಿಲ್ವಾ ಹೇಳು? ಅಮ್ಮ ಬಾಯಿ ಮುಚ್ಕೊಂಡು ಸುಮ್ಮನೆ ನಡಿಯಮ್ಮ ನೀನು. ಯಾಕಮ್ಮ ಯಾರನ್ನ ಊಟ ಮಾಡೋರ ಹತ್ರ ಹಿಂಗೆಲ್ಲ ಮಾತಾಡ್ತೀರಮ್ಮ? ಅವ್ರು ಯಾರು ಬೇಕೋ ಅವ್ರನ್ನ ಕರೆದ್ಬಿಟ್ಟು ಅಡುಗೆ ಮಾಡೋರು ಬಿಡು. ನನ್ನ ಹೆಂಡತಿಗೆ ಅವರೆಲ್ಲನೂ ಫ್ರೆಂಡ್ಸ್ ಇದ್ದಂಗೆ ಏನು ಯಾವತ್ತಿಂದನೂ. ನೀನು ಯಾಕೆ ಇಷ್ಟೊಂದು ಎಲ್ಲನೂ ಉಳ್ಕೊಂತೀಯ? ಅಯ್ಯ ನಿನ್ನ ಫ್ರೆಂಡ್ಸ್ಗಳು ಕರ್ಕೊಬಿಟ್ಟು ಬಂದು ಹಾಕ್ಸಮ್ಮ. ನಾವು ಹೆಂಗೋ ಮದುವೆ ಮಾಡ್ಕೊಂಡಾಗ ಯಾರನ್ನೂ ನಾವು ಕರೆದಿಲ್ಲ, ಊಟಕ್ಕೆ ಹಾಕ್ಸಿಲ್ಲ. ಇವಾಗಾದ್ರೂ ಬೇಕಾದವ್ರನ್ನ ಕರೆಸಿ ಊಟಕ್ಕೆ ಹಾಕ್ತಾ ಇದೀವಿ ತಾನೇ. ಅದು ನೋಡಿ ನೀನು ಖುಷಿ ಪಡೋದ್ಬಿಟ್ಟು ಇದು ಯಾಕಮ್ಮ ಹಿಂಗೆ ಕೈ ಅಂತಿದ್ಯಾ? ಇನ್ನು ಶಾನೆ ಒಂದು ತಪ್ಪರಿಗೆ ತುಂಬ ಮಾಡ್ಬಿಟ್ಟು ಮಡ್ಗವಳೆ. ನೀನು ಬೇಕಾದ್ರೆ ನೀನು ಇನ್ನೂ ತಿನ್ನಿವಂತೆ ಏನು ಖರ್ಚಾಗಕ್ಕಿಲ್ಲ. ಹೋಗಿ ಸುಮ್ಕೇನಿಯ ಬಂದವ್ರ ಮುಂದೆ ನನ್ನ ಮಾನ ಮರ್ಬೋದಿ ಕಳಿಬಿಡ ಕಣಮ್ಮ ನೀನು. ನನಗಾದಿದ್ದವ್ರನ್ನೆಲ್ಲ ಮನೆ ಕರ್ಕೊಂಡ್ಬಿಟ್ಟು ಬಂದು ಉಣ್ಣಕ್ಕೆ ಇಕ್ತಾ ಇದ್ರೆ ನಾನು ಕಿಸ್ಕೊಂಡು ನೋಡ್ಕೊಂಡು ನಿಂತ್ಕೋಬೇಕಲ್ಲ. ನೀನು ಮೂರು ಬಿಟ್ಟು ನೀನು ಶೂಡು ಶರತ್ತಿಲ್ಲ ನಂಗಂತ ನನಗಿಲ್ವೆಲ್ಲ. ನನ್ಗಾಗ್ದಿರೋರ್ನೆಲ್ಲ ಕರ್ಕೊಂಡ್ಬಿಟ್ಟು ಬಂದು ಹಿಂಗೆಲ್ಲ ಮಾಡ್ತಾ ಇದ್ದೀರಲ್ಲ. ನಿಮಗೆ ಏನು ಅನ್ಸಕ್ಕಿಲ್ಲ ನಿನಗೆ? ನಿಂಗಂತೂ ಯಾ ಮಾನ ಮರ್ಬೋದಿನಿಲ್ಲ ಬಿಡ್ಲ ನಿನಗಂತೂ. ನೀನು ಎಂಟಿ ಬಂದಾಗಿ ನಾ ಅದ್ಗೆಟ್ ಹೋಗ್ಬಿಟ್ಟಿದ್ಯಾ. ಈ ಮನೆಯಾಗಿರ್ಬೇಕು ಅಂದ್ರೂ ನನಗಂತೂ ಹೊಸಿನೂ ಇಷ್ಟ ಆಯ್ತಿಲ್ಲ ನನಗಂತೂ. ಯಪ್ಪ ಎಂಥ ದರಿದ್ರದ್ದು ನೀನಂತೂ ಅಂತ ಹೇಳಿದ್ರೆ ಸಾಕು ಹೋಗ್ಬಿಟ್ಟೈತೆ ನನಗಂತೂ. ಥೂ ಏನ ಮಾಡ್ಕೊಂಡು ತಿನ್ಬಿಡಿ ಬಿಡು. ಅಮ್ಮ ಎಲ್ಲರ ಮುಂದೆ ಮುರಿಯೋದಿ ಕಳೆದೆ ಅಂತಂದರೆ ನನಗೆ ಗೊತ್ತಲ್ಲ. ನಿನ್ನ ಮುರ್ವದಿ ನೀನು ಜೋರ ಕರಿತೀನಿ. ಅವರೆಲ್ಲ ತಿಂತಾವ್ರು ಕಣಮ್ಮ. ಮಾತಾಡಿದ್ರೆ ಮುರ್ವದಿ ಉಯ್ತದ ಕಣಮ್ಮ. ಎಲೆಕ್ಷನ್ ಬೇರೆ ನಿಂತ್ಕೊಂಡಿದ್ದೀಗ. ಹಿಂಗೆಲ್ಲ ಕೆಟ್ಟದಾಗ ಎಲ್ಲ ಊರಕ್ಕೆಲ್ಲ ಹೇಳ್ಕೊಂಬಿಟ್ಟು ಬಂದರೆ ನಿಂಗೆ ಓಟ್ ಯಾರು ಹಾಕ್ತಾರೆ? ಎಲೆಕ್ಷನ್ ಕಡೆ ನೋಡೋಕ್ಕಿಲ್ವ ನೀನು? ಸುಮ್ಕೇನೆ ಹೋಗಿ ಸುಮ್ಮನೆ ಕುಂತ್ಕೋ ಹೋಗು. ಅವ್ರು ತಿಂದು ಹೋಗೋ ಗಂಟ ಆಮೇಕಿಂತ ಬಂದು ಕರಿತೀನಿ. ನೀನು ತಿನ್ನಿವಂತ ಹೋಗು. ಈ ಮನೆಯಾಗೆ ಅವಳು ಬಂದಾಗಿಂದ ನನಗೆ ಯಾವ ನೆಮ್ಮದಿನೂ ಇಲ್ಲ. ನೋಡಿ ಬೇಜಾರು ಮಾಡ್ಕೋಬೇಡಿ. ನಮ್ಮ ಅಮ್ಮನ ಕತೆ ನಿಮ್ಗೂ ಗೊತ್ತಲ್ವಾ? ನಮ್ಮಮ್ಮ ಹೆಂಗೋ ಆಡ್ತದೆ. ಒಂದೊಂದ್ಕಿತ ಒಂದೊಂಥರ ಆಡ್ತದೆ. ನಮ್ಮಮ್ಮ ನೀವು ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಒಟ್ಟು ತುಂಬ ತಿನ್ಕೊಳ್ಳಿ ಸರಿನಾ? ನಮ್ಮ ಅಮ್ಮನ ಮಾತು ತಲೆ ಕೆಡಿಸ್ಕೊಂಡು ಮುದ್ದಕ್ಕೆಲ್ಲ ಎದ್ದೊಳ್ಬೇಡಿ. ನಾವೇ ಇನ್ನಿಷ್ಟು ಬೈದ್ರು ತಲೆ ಕೆಡಿಸ್ಕೊಳ್ಳ ಅಂತ ವಂಶದಾಗೆ ಹುಟ್ಟಿಲ್ಲ ನಾವಂತೂ. ನನಗೂ ಪದ್ನಿಗೆ ಇದೆಲ್ಲ ಲೆಕ್ಕನೇ ಅಲ್ಲ. ಬಿರಿಯಾನಿ ಮುಖ್ಯ ಮೊದಲು. ಬಿರಿಯಾನಿ ತಿನ್ಬಿಟ್ಟು ಆಮೇಲೆ ಹೋಗೋದು. ನೋಡು ನಾವು ಬಂದಿರೋದು ಪ್ರಿಯಾಗೋಸ್ಕರ. ಪ್ರಿಯಾ ಕರೆದವಳೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಬಂದಿರೋದು. ಅಂಥದ್ರಾಗ ಇವಾಗ ಸುಮ್ಕೇನಿಯ ಎದ್ಬಿಟ್ಟು ಹೊಂಟೋಗಕ್ಕಾಯ್ತದ? ಪ್ರಿಯಾ ಏನಾರ ಹೋಗು ಅಂದರೆ ಹೋಯ್ತೀವಿ. ಇಲ್ಲ ಅಂತ ಹೇಳ್ಬಿಟ್ಟು ಇಂತೆಲ್ಲ ಬಂದ್ಬಿಟ್ಟು 500,000 ಮಾತಾಡ್ರು ನಾವು ಹೋಗಕ್ಕಿಲ್ಲ. ಇನ್ನು ಹೋಗಪ್ಪ ನೀನೇನು ತಲೆ ಕೆಡಿಸ್ಕೋಬೇಡ. ಪ್ರಿಯಾ ಈ ಮನೆಯಾಗೆ ಭಾಳ ಕಷ್ಟ ಐತೆ ನೀನು ಇರೋದು. ಇವಮ್ಮಂತ ಕೈ ಕೊಡ್ತಾನೆ ಇತ್ತಾಳೆ 24 ಗಂಟೆ. ಅದು ಹಂಗಿರ್ತೀಯೋ ಏನು ಕತೀಯೋ. ನಮ್ಮತ್ತೆ ಎಷ್ಟು ವಾಸಿನಪ್ಪ.
ನಮ್ಮ ಅತ್ತೆ ಒಂದು ಮಾತು ಅನ್ನಕ್ಕಿಲ್ಲ ಏನು ಅನ್ನಕ್ಕಿಲ್ಲ. ನಮ್ಮ ಅತ್ತೆ ಯಾವಾಗೂ ಆರಾಮಾಗಿ ಸುಮ್ಕೇನಿ ಇತ್ತಾಳೆ, ಬೈಯಲ್ಲ ಏನಿಲ್ಲ. ನಿಮ್ಮ ಅತ್ತೆ ಕೈಗೂಡ ನೋಡಿದ್ರೆ ಭಯವಾಯ್ತದೆ. ಆದರೂ ಇಷ್ಟು ಧೈರ್ಯವಾಗಿ ನಮ್ಮನ್ನೆಲ್ಲ ಕರೆದ್ಬಿಟ್ಟು ಊಟಕ್ಕೆ ಹಾಕ್ಸಿದ್ಯಲ್ಲ, ಮೆಚ್ಕೊಂಡ್ಲೇಬೇಕು ಬಿಡು ನಿನ್ನ ಧೈರ್ಯನ. ನನ್ನ ಮಗಳು ಯಾವುದಕ್ಕೂ ಎದ್ರಕಣಕ್ಕಿಲ್ಲ ಪೊದ್ದು. ಹಂಗೆಲ್ಲ ಎದ್ರಕಳಂಗಿದ್ರೆ ಏನಕ್ಕೆ ನಿಮ್ಮನ್ನೆಲ್ಲ ಕರಿಯೋಳು ತಗೊಳ್ಳಿ. ನೀವು ತಿನ್ರಿ, ಹೊಟ್ಟೆ ತುಂಬ ತಿನ್ರಿ. ಏನಾಯ್ತದೆ, ಒಬ್ರಿಗೆ ಊಟ ಹಾಕಿದ್ರೆ ನನ್ನ ತಪ್ಪಾಯ್ತದ? ಅಲ್ಲ, ಅವಳು ನಮ್ಗಾಗ್ದಿರೋ ಕೆಲಸ ಎಷ್ಟು ಮಾಡ್ತಾರೆ ಹೇಳು. ಈಗ ಉರ್ಕೊಂಡು ಬ್ಲಾಸ್ಟ್ ಆಗಿತ್ತಾಳೆ. ಆದರೆ ಆಗಲಿ, ತಿನ್ಕೊಳ್ಳಿ ನೀವು. ಅಯ್ಯೋ ಬಡಿಸ್ಕೊಳ್ಳಿ, ನೀವ್ಯಾಕೆ ಅದೇ ತಟ್ಟೆ ಕೈ ಆಡಿಸ್ಕೊಂಡು ಕುಂತಿದ್ದೀರಲ್ಲ ಎಷ್ಟೊತ್ತಾದ್ರೂ. ಆ ಅಮ್ಮನ ಮತ್ತೆ ತಲೆಗೆಲೆಗೆ ಹಾಕೊಂಬಿಟ್ಟು ಆಮೇಲೆ ನಂಗೆ ಅರ್ಧಕ್ಕೆ ಬಿಟ್ಟೋಗಿರ. ಹಂಗೆ ಬಾಕ್ಸ್ ಒಳಗೆಲ್ಲ ತುಂಬ್ಕೊಡ್ತೀನಿ, ಮನೆಗೂ ತಗೊಂಡೋಗಿ. ಬೇಜಾನ್ ಮಾಡ್ಬಿಟ್ಟಿದ್ದೀನಿ ನಾನು. ಮೊದ್ಲಾಕೊಡಿ ನಮ್ಗೂ ರಾತ್ರಿ ಅಡುಗೆ ಮಾಡೋದನ್ನ ತಪ್ತದೆ. ನಮ್ಮ ಯಜಮಾನಪ್ಪಂಗೂ ತಗೊಂಡೋಗಿ ಇದನ್ನೇ ಇಕ್ಬಿಡ್ತೀನಿ. ಯಾರು ಸುಮ್ಕೇಣಿಯ ಇದನ್ನೇ ಇಕ್ಕಿದ್ರೆ ಹೆಂಗ್ ಗೊತ್ತಾಗ ತಿನ್ಬಿಟ್ಟು ಹಂಗೇನಿ ಅವ್ರೂ ಅತ್ತಾಗೆ ಮನೆ ಕತ್ತಾರ ಅಷ್ಟೇನೇನಿಯ. ತಗೊಂಡೋಗಿ ತಿನ್ಬಿಡಿ, ಬೇಸರಿಗಿದ್ದಾರೇನು ಇಲ್ಲ ಅಲ್ವಾ ಪದ್ದು? ಎಲ್ಲ ಮದ್ದೇನಿಯ ಎಕ್ಸ್ಪೆಕ್ಟೇಷನ್ ಇಕ್ಕಂಡೇ ಬಂದಿರೋದು ಕಣಕ್ಕೋ. ಅಯ್ಯೋ ಇವ್ ಅಮ್ಮಿಂಗ್ ಅಂತಾಳೆ ಅಂತ ಗೊತ್ತಿತ್ತು, ಆದ್ರೂ ಬಂದಿದೀವಿ ನಾವು. ಯಾಕೆ ಪ್ರಿಯಾಗೋಸ್ಕರ ಅಷ್ಟೇನಿಯ. ಇವ್ ಅಮ್ಮಂಗ್ ಉರ್ಸೋದು ಹೆಂಗೆ? ನಾವು ಬಂದಿರೋದಕ್ಕೆ ಎಷ್ಟು ಉರ್ಕೊಂಡಿತ್ತಾಳೆ ಗೊತ್ತಾ? ಉರ್ಕೊಂಡ್ರೆ ಉರ್ಕೊಂಡ್ಲಿ ಸುಮ್ಕಿರ್ರಿ. ಓ ನಮ್ಮ ಸುದ್ದಿಗೆ ಗೊತ್ತಾಳೆ ಅವಾಗೂ. ನೀವು ತಿನ್ನಿ ತಿನ್ನಿ, ನೀವು ತಿನ್ನಿ.